ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ರಾಜಕೀಯದಲ್ಲಿ ಕೆಲವೊಂದು ಸಂಚಲನಗಳು ಈಗ ಕಾಣಿಸಿಕೊಳ್ಳಿ ಶುರುವಾಗ್ತಾ ಇದೆ. ನಿಮ್ಗೆ ಗೊತ್ತಿದೆ, ಕಾಂಗ್ರೆಸ್ ಯಾವ ರೀತಿಯಾದಂತಹ ಆಡಳಿತವನ್ನು ನಡೆಸ್ಕೊಂಡು ಹೋಗ್ತಾ ಇದೆ ಅಂತೇಳಿ. ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ. ಆದ್ರೂ ಹೋದಲ್ಲಿ ಬಂದಲ್ಲಿ ನಾವು 5 ಗ್ಯಾರಂಟಿಗಳನ್ನ ಜಾರಿಗೊಳಿಸುವ ಮುಖಾಂತರ ಇಡೀ ರಾಜ್ಯವನ್ನೇ ನಾವು ಉದ್ಧಾರ ಮಾಡ್ತಾ ಇದ್ದೇವೆ ಅಂತ ತಕೊಂಡು ಬಡಾಯಿ ಕೊಚ್ಕೊಂಡು ಓಡಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಪ್ರತಿಯೊಂದರ ಬೆಲೆಯನ್ನು ಏರಿಸ್ಕೊಂಡು ಹೋಗಿದ್ದಾರೆ. ಹಾಗೇನೆ ಎಲ್ಲೆಲ್ಲ ಟ್ಯಾಕ್ಸ್ ಅನ್ನ ಜಾಸ್ತಿ ಕಲೆಕ್ಟ್ ಮಾಡ್ಲಿಕ್ಕೆ ಆಗ್ತದೋ ಅಲ್ಲೆಲ್ಲಾ ಕಡೆಗಳಿಂದನೂ ಟ್ಯಾಕ್ಸ್ ಇವ್ರನ್ನ ಜಾಸ್ತಿ ಕಲೆಕ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದೆಲ್ಲವೂ ನಿಮ್ಗೆ ಗೊತ್ತಿರುವಂತಹ ವಿಷಯ. ಆದ್ರೂ ಕೂಡ ಕಾಂಗ್ರೆಸ್ ಬಡಾಯಿ ಕೊಚ್ಕೊಂಡು ತಿರುಗ್ತಾ ಇದೆ, ನಾವು ಉದ್ಧಾರ ಮಾಡ್ತಾ ಇದ್ದೇವೆ ಕರ್ನಾಟಕವನ್ನ ಅಂತೇಳಿ. ಇಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿ ಮಳೆ ಇದೇ ರೀತಿ ಮುಂದುವರಿತಾ ಹೋದ್ರೆ ಆ ಸಂದರ್ಭದಲ್ಲಿ ರಸ್ತೆಗಳಲ್ಲಿ ಆಗುವಂತ ಹೊಂಡವನ್ನ ಮುಚ್ಚಲಿಕ್ಕೂ ಕೂಡ ಇವ್ರ ಕೈಲಿ ದುಡ್ಡಿರಲ್ಲ. ಇದಂತೂ ನೀವು ಬರ್ದಿಟ್ಕೊಂಡಿರಿ. ಇವನ್ ಬೆಂಗಳೂರಿನಲ್ಲಿ ಕೂಡ ಅಷ್ಟೇ, ಕೆಲವೊಂದು ಪ್ರದೇಶಗಳಿಗೆ ನಿಮ್ಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅಂದ್ರೆ ರಸ್ತೆನೇ ಇಲ್ಲ ಅಂತ ಹೇಳ್ಬೋದು. ಆ ರೀತಿಯಾದಂತಹ ಪರಿಸ್ಥಿತಿ ಈಗಾಗಲೇ ಕ್ರಿಯೇಟ್ ಆಗಿದೆ. ಇನ್ನು ಕೂಡ ಮಳೆಗಾಲ ಸರಿಯಾಗಿ ಪ್ರಾರಂಭ ಆಗಿಲ್ಲ ಅಂತ ಹೇಳ್ಬೋದು ಬೆಂಗಳೂರಿನಲ್ಲಿ. ಒಂದ್ ವೇಳೆ ಮಳೆ ಜಾಸ್ತಿ ಆಗ್ತಾ ಹೋದ್ರೆ ಖಂಡಿತವಾಗಿ ಬೆಂಗಳೂರಿಗರಿಗೆ ನರಕ ದರ್ಶನ ಆಗ್ಬಿಡೋದಂತೂ ಗ್ಯಾರಂಟಿ ಅನಿಸ್ತಾ ಇದೆ. ಇದು ಸಿದ್ದು ಸರ್ಕಾರದ ಇನ್ನೊಂದು ಗ್ಯಾರಂಟಿ ಅಂತ ತಗೊಂಡು ನಾವು ಎಣಿಸ್ಕೋಬಹುದು. ಈ ಮಧ್ಯದಲ್ಲಿ ಕರ್ನಾಟಕದಲ್ಲಿರುವಂತಹ ವಿರೋಧ ಪಕ್ಷಗಳು ಕೂಡ ಅಷ್ಟೇ ಸ್ವಲ್ಪ ಸೈಲೆಂಟ್ ಆಗಿ ಇದೆ ಅಂತ ಹೇಳ್ಬಹುದು. ಬಿಜೆಪಿ ಏನೋ ಅಲ್ಲಿ ಏನೋ ಪ್ರತಿಭಟನೆಗಳನ್ನು ಮಾಡ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಮೊನ್ನೆ ನಡೆದಂತಹ ಕಾಲ್ ತುಳಿತ ಇದ್ರ ವಿರುದ್ಧ ಏನೋ ಪ್ರತಿಭಟನೆಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಇಫೆಕ್ಟಿವ್ ಆಗಿ ಇವರು ಕೆಲಸ ಮಾಡ್ತಾ ಇಲ್ಲ. ಅದಕ್ಕೆ ಕಾರಣ ಅವ್ರ ಒಳಗಡೆ ಇರುವಂತಹ ಸಮಸ್ಯೆ. ಹಾಗೇನೆ ಕರ್ನಾಟಕದಲ್ಲಿರುವಂತಹ ಇನ್ನೊಂದು ವಿರೋಧ ಪಕ್ಷ ಜೆಡಿಎಸ್. ಈಗ ಜೆಡಿಎಸ್ ಸ್ವಲ್ಪ ಆಕ್ಟಿವ್ ಆಗೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಜೆಡಿಎಸ್ ನವರು ನಿನ್ನೆ ಒಂದು ಸಭೆಯನ್ನು ಕೂಡ ನಡೆಸಿದ್ದಾರೆ. ಈ ಸಭೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು, ಅದೇ ರೀತಿಯಲ್ಲಿ ಎಚ್.ಡಿ. ದೇವೇಗೌಡ ಅವರು ಕೂಡ ಭಾಗವಹಿಸಿದ್ದಾರೆ. ಹಾಗೇನೆ ನಿಖಿಲ್ ಕುಮಾರಸ್ವಾಮಿ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇರುವಾಗ ಎಚ್.ಡಿ. ಕುಮಾರಸ್ವಾಮಿ ಅವರು ಪಕ್ಷ ಸಂಘಟನೆಯ ಬಗ್ಗೆ ಮಾತಾಡ್ತಾ ಇದ್ರು. ಅದರಲ್ಲೂ ಮುಖ್ಯವಾಗಿ ಏನೊಂದು ಹೊಸದೊಂದು ಅಭಿಯಾನ ಪ್ರಾರಂಭ ಮಾಡ್ತಾ ಇದ್ದಾರೆ. 50 ಲಕ್ಷ ಸದಸ್ಯರನ್ನ ಹೊಂದುವಂತ ಗುರಿಯನ್ನ ಇಟ್ಕೊಂಡು ಈಗ ಒಂದು ಅಭಿಯಾನವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಇದರ ನೇತೃತ್ವವನ್ನ ನಿಖಿಲ್ ಕುಮಾರಸ್ವಾಮಿ ಅವರು ವಹಿಸ್ಕೊಂತ ಇದ್ದಾರೆ ಅಂತದೆ. ಅಂದ್ರೆ ಮಿಸ್ಡ್ ಕಾಲ್ ಅಭಿಯಾನ ಅಂತ ತಗೊಂಡು ಪ್ರಾರಂಭ ಮಾಡಿದ್ದಾರೆ. ಅದೇನೇ ಇರಲಿ, ಅದು ಅವರಿಗೆ ಸಂಬಂಧಪಟ್ಟಂತದ್ದು. ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಭಾಷಣ ಮಾಡ್ತಾ ಇರುವಾಗ ಕೆಲವೊಂದು ವಿಷಯಗಳನ್ನ ಹೇಳಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಕುಮಾರಸ್ವಾಮಿ ಅವರ ಆರೋಗ್ಯದ ಬಗ್ಗೆ ಬಹಳಷ್ಟು ಜನ ಬೇರೆ ಬೇರೆ ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಮೊನ್ನೆ ಅಷ್ಟೇ ಡಿ.ಕೆ. ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರಿಗೆ ಕಾಂಗ್ರೆಸ್ನ ಬೈಯೋದ್ರಿಂದ ಆರೋಗ್ಯ ವೃದ್ಧಿ ಆಗ್ತದೆ ಅನ್ನೋದಾದ್ರೆ ಕಾಂಗ್ರೆಸ್ನ ಬೈಕೊಂಡಿರ್ಲಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ನೀವು ಅರ್ಥ ಮಾಡ್ಕೋಬಹುದು. ಯಾವಾಗಲೂ ಕೂಡ ಅಷ್ಟೇ ಎಚ್.ಡಿ. ಕುಮಾರಸ್ವಾಮಿ ಅವರ ಬಗ್ಗೆ ಮಾತಾಡುವಾಗ ಅವರ ಆರೋಗ್ಯದ ಬಗ್ಗೆನೇ ಬಹಳಷ್ಟು ಜನ ಮಾತಾಡ್ತಾರೆ. ಆದ್ರೆ ಕುಮಾರಸ್ವಾಮಿ ಅವರು ನಿನ್ನೆ ಭಾಷಣ ಮಾಡ್ತಿರುವಾಗ ಹೇಳಿದ್ರು, ನಾನು ಗಟ್ಟುಮುಟ್ಟಾಗಿದ್ದೇನೆ, ನನ್ನ ಆರೋಗ್ಯದ ಬಗ್ಗೆ ನಿಮ್ಗೆ ಏನು ಚಿಂತೆ ಬೇಡ. ಅದೇ ರೀತಿಯಲ್ಲಿ ದೇವೇಗೌಡರು ಕೂಡ ಗಟ್ಟುಮುಟ್ಟಾಗಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಪಕ್ಷವನ್ನ ಸಂಘಟಿಸಿಕೊಂಡು ಹೋಗೋಣ, ನೀವು ಯಾರು ತಲೆಬಿಸಿ ಮಾಡ್ಕೋಬೇಕಾಗಿಲ್ಲ, ನಾವಿಬ್ರು ನಿಮ್ ಜೊತೆಗಿದ್ದೇವೆ, ನಾವು ಮುಂದಿನ ದಿನಗಳಲ್ಲಿ ಪಕ್ಷವನ್ನ ಇನ್ನೂ ಸದೃಢಗೊಳಿಸ್ತೇವೆ ಅಂತ ಹೇಳ್ಕೊಂಡು ಹೋಗಿದ್ದಾರೆ. ಹಾಗೇನೆ ಜೆಡಿಎಸ್ ಮತ್ತೆ ಬಿಜೆಪಿ ನಡುವೆ ಇರುವಂತಹ ಮೈತ್ರಿ ಬಗ್ಗೆ ಕೂಡ ಅವ್ರು ಮಾತಾಡಿದ್ದಾರೆ. ಯಾಕಂತ ಹೇಳಿದ್ರೆ ಹಲವಾರು ಊಹಾಪೋಹಗಳು ಕೂಡ ಇದೆ. ಜೆಡಿಎಸ್ ಮತ್ತೆ ಬಿಜೆಪಿ ನಡುವೆ ಸರಿಯಾದ ರೀತಿಯಾದಂತಹ ಸಮನ್ವಯತೆ ಇಲ್ಲ. ಕೆಲವೊಂದು ವಿಷಯಗಳಲ್ಲಿ ಭಿನ್ನಾಭಿಪ್ರಾಯಗಳಿದೆ. ಬಿಜೆಪಿ ಅವ್ರ ಪ್ರತಿಭಟನೆಗಳಿದ್ರೆ ಅವ್ರ ಜೊತೆಗೆ ಜೆಡಿಎಸ್ ನವ್ರು ಕಾಣಿಸ್ಕೊಳ್ತಾ ಇಲ್ಲ. ಈ ರೀತಿಯಾದಂತಹ ಹಲವಾರು ಊಹಾಪೋಹಗಳಿದೆ. ಇದೆಲ್ಲದಕ್ಕೂ ತೆರೆ ಎಳೆಯುವ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ನಿನ್ನೆ ಮಾತಾಡಿದ್ದಾರೆ. ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಜೆಡಿಎಸ್ ನಾವು ಕರ್ನಾಟಕದಲ್ಲಿ ಇನ್ನೂ ಸದೃಢಗೊಳಿಸಬೇಕು ಅಂತ ಹೇಳಿದ್ರೆ ನಮ್ಗೆ ಬಿಜೆಪಿ ಜೊತೆಯಲ್ಲಿ ಇರಬೇಕಾಗ್ತದೆ. ನಮ್ಮ ಮೈತ್ರಿಯನ್ನ ನಾವು ಮುಂದುವರಿಸಬೇಕು. ಆ ಮುಖಾಂತರ ಪಕ್ಷವನ್ನ ಸಂಘಟನೆ ಮಾಡ್ಲಿಕ್ಕೆ ನಮ್ಗೆ ಹೆಲ್ಪ್ ಆಗ್ತದೆ. ಯಾವುದೇ ಕಾರಣಕ್ಕೆ ಬಿಜೆಪಿಯನ್ನ ಬಿಟ್ಟು ನಾವು ಹೊರಬರುವಂತಹ ಪರಿಸ್ಥಿತಿ ಇಲ್ಲ. ಅದಕ್ಕೆ ಬದಲಾಗಿ ನಾವಿಬ್ರು ಒಟ್ಟಾಗಿ ಮುಂದಿನ ಚುನಾವಣೆಗೆ ಹೋದ್ರೆ ಕಾಂಗ್ರೆಸ್ನ ಬಗ್ಗು ಬಡಿದು ನಾವು ಅಧಿಕಾರದ ಗದ್ದುಗೆ ಏರೋದಂತೂ ಗ್ಯಾರಂಟಿ ಅಂತ ಹೇಳಿದ್ದಾರೆ. ಹಾಗೇನೆ ಕಾರ್ಯಕರ್ತರಿಗೆ ಇನ್ನೊಂದು ಸಂದೇಶವನ್ನು ಅವ್ರು ಕೊಟ್ಟಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಬಿಜೆಪಿ ಜೊತೆಗೆ ನಾವು ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕು ಅಂತ ಹೇಳಿದ್ದಾರೆ. ಇದರ ಒಳಾರ್ಥ ಏನು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೆ ವೈಮನಸ್ಯವನ್ನ ಇಟ್ಕೊಂಡು ನಾವು ಅವ್ರ ಜೊತೆ ಸಂಘರ್ಷಕ್ಕೆ ಇಳಿಯೋದು ಬೇಡ. ಅದಕ್ಕೆ ಬದಲಾಗಿ ಅವ್ರು ಏನ್ ಹೇಳ್ತಾರೋ ಅದನ್ನ ನಾವು ಕೇಳೋಣ, ನಮ್ಗಿರುವಂತ ಸಂಶಯವನ್ನ ನಿವಾರಣೆ ಮಾಡಿಕೊಂಡು ಒಟ್ಟಾಗಿ ಮುನ್ನುಗ್ಗೋಣ ಅಂತ ಹೇಳಿದ್ದಾರೆ. ಆ ಮುಖಾಂತರ ಕರ್ನಾಟಕದಲ್ಲಿ ನಾವು ಪ್ರಬಲವಾಗಬೇಕಾಗಿದೆ. ಇಲ್ಲಿ ನಾವು ಹೊಸ ಹೊಸ ನಾಯಕರನ್ನ ಹುಟ್ಟಾಕ್ಬೇಕಾಗಿದೆ. ಕೇವಲ ಈ ವಿಸಿಟಿಂಗ್ ಕಾರ್ಡ್ ನಾಯಕರು ನಮ್ಗೆ ಬೇಕಿಲ್ಲ. ಈ ರೀತಿಯಾಗಿ ಅವ್ರು ಮಾತಾಡಿದ್ದಾರೆ. ಇದಲ್ಲದೇನೆ ನರೇಂದ್ರ ಮೋದಿ ಅವ್ರನ್ನು ಕೂಡ ಅವರು ಹಾಡಿ ಹೊಗಳಿದ್ದಾರೆ. ನನ್ನನ್ನ ಗುರುತಿಸಿ ನನಗೊಂದು ಉತ್ತಮವಾದಂತಹ ಖಾತೆಯನ್ನು ಕೊಟ್ಟಿದ್ದಾರೆ, ನನ್ನನ್ನು ತುಂಬಾ ಗೌರವಿಸ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಅಧಿಕಾರವನ್ನು ಪಡ್ಕೊಂಡ್ರೆ ರಾಜ್ಯದ ಅಭಿವೃದ್ಧಿ ಮಾಡ್ಲಿಕ್ಕೆ ಬಹಳಷ್ಟು ಸಹಾಯ ಆಗ್ತದೆ. ಆದ್ರಿಂದಾಗಿ ನಮ್ಮ ಮೈತ್ರಿಯನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮೊಳಗಡೆ ಯಾವುದೇ ರೀತಿಯಾದಂತಹ ವೈಮನಸ್ಯ ಇರಬಾರ್ದು ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ದೇವೇಗೌಡರು ಕೂಡ ಭಾಷಣ ಮಾಡ್ತಾ ಇರುವಾಗ ಇದನ್ನೇ ಪುನರುಚ್ಚಾರ ಮಾಡಿದ್ದಾರೆ. ಅಂದ್ರೆ ನರೇಂದ್ರ ಮೋದಿ ಅವರು ಕುಮಾರಸ್ವಾಮಿಯನ್ನ ಗುರುತಿಸಿ ಬಹುದೊಡ್ಡದಾದಂತಹ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇದರಿಂದ ಜೆಡಿಎಸ್ಗೆ ಕೂಡ ಬಹಳಷ್ಟು ಸಹಾಯ ಆಗ್ತದೆ. ಹಾಗೆಯೇ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಕೂಡ ಬಹಳಷ್ಟು ಸಹಾಯ ಆಗ್ತಾ ಇದೆ ಅಂತ ಮಾತಾಡಿದ್ರು.
ಒಟ್ಟಾರೆಯಾಗಿ ಈ ಸಭೆಯನ್ನು ನೋಡಿದಾಗ ಅನ್ಸಿರೋದು ಏನು ಅಂತ ಹೇಳಿದ್ರೆ ಕಾರ್ಯಕರ್ತರನ್ನ ಹುರಿದುಂಬಿಸ್ತಾ ಇದ್ದಾರೆ. ಈ ಮುಖಾಂತರ ಜೆಡಿಎಸ್ ಮುಂದಿನ ಚುನಾವಣೆಗೆ ಈಗಾಗಲೇ ತಯಾರಿ ನಡೆಸ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಹೇಳಬೇಕು ಅಂದ್ರೆ ಜೆಡಿಎಸ್ ಮೊದಲಿಂದನೂ ಕೂಡ ಪ್ರಾಬಲ್ಯವನ್ನ ಮೆರೀತಾ ಇದ್ದದ್ದು ಸ್ವಲ್ಪ ಉತ್ತರ ಕರ್ನಾಟಕದಲ್ಲಿ, ಅದಾದ ಮೇಲೆ ಹಳೆ ಮೈಸೂರು ಭಾಗ, ಹಾಸನ ಈ ಭಾಗದಲ್ಲಿ ಅತ್ಯಂತ ಪ್ರಾಬಲ್ಯವನ್ನು ಹೊಂದಿದ್ರು. ಆದ್ರೆ ಕಳೆದ ಚುನಾವಣೆಯಲ್ಲಿ ಬೇರೆ ಬೇರೆ ಕಾರಣಗಳಿಂದಾಗಿ ಜೆಡಿಎಸ್ ಇಲ್ಲಿ ಗೆಲುವನ್ನು ಸಾಧಿಸಲಿಕ್ಕೆ ಆಗ್ಲಿಲ್ಲ. ಆದ್ರೆ ಮುಂದಿನ ಚುನಾವಣೆ ಒಳಗಡೆ ತಮ್ಮ ಮಧ್ಯೆ ಇರುವಂತಹ ಯಾವುದೇ ಸಮಸ್ಯೆಗಳಿದ್ರು ಕೂಡ ಅದೆಲ್ಲದನ್ನು ಪರಿಹಾರ ಮಾಡಿಕೊಂಡು ಚುನಾವಣೆಗೆ ನಾವು ಸಜ್ಜಾಗಬೇಕು. ಆ ಮುಖಾಂತರ ಜೆಡಿಎಸ್ ಕರ್ನಾಟಕದಲ್ಲಿ ತನ್ನ ಕಳೆದುಕೊಂಡಿರುವಂತಹ ಪ್ರತಿಷ್ಠೆಯನ್ನ ಪುನರ್ ಪ್ರತಿಷ್ಠೆ ಮಾಡ್ಲಿಕ್ಕೆ ಹೊರಟಿದೆ ಅನಿಸ್ತಾ ಇದೆ. ಒಂದ್ ರೀತಿಯಲ್ಲಿ ಹೇಳೋದಾದ್ರೆ ಇದು ಸೂಕ್ತ ಸಮಯ ಅನಿಸ್ತದೆ. ಮುಖ್ಯವಾಗಿ ಕಾಂಗ್ರೆಸ್ ವಿರುದ್ಧ ಒಂದ್ ರೀತಿಯಾದಂತಹ ಆಡಳಿತ ವಿರೋಧಿ ಅಲ್ಲೇ ಈಗಾಗಲೇ ಕಾಣಿಸ್ಕೊಳ್ಳಿ ಶುರುವಾಗಿದೆ. ಬಹುಶಃ ಯಾವುದೇ ಸರ್ಕಾರಕ್ಕೆ ಕೇವಲ 2 ವರ್ಷ 1 ವರ್ಷದ ಒಳಗಡೆ ಆಡಳಿತ ವಿರೋಧಿ ಅಲೆ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ. ಆದ್ರೆ ಈಗ ಕರ್ನಾಟಕದಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನ ವಿರೋಧಿಸುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಎಲ್ಲಿಯೂ ಕೂಡ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ನಡೀತಾ ಇಲ್ಲ. ಯಾವುದೇ ಶಾಸಕರಿಗೂ ಕೂಡ ಇವರು ಫಂಡ್ಸ್ ಅನ್ನ ರಿಲೀಸ್ ಮಾಡ್ತಾ ಇಲ್ಲ. ಆದ್ರಿಂದಾಗಿ ಈ ಶಾಸಕರುಗಳು ಕೂಡ ಅಷ್ಟೇ ತಮ್ಮ ಕ್ಷೇತ್ರಗಳತ್ತ ಮುಖ ಮಾಡ್ತಾ ಇಲ್ಲ. ಅದಕ್ಕೆ ಬದಲಾಗಿ ತಪ್ಪಿಸ್ಕೊಂಡೇ ಓಡಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ ರೀತಿಯಾದಂತಹ ಪರಿಸ್ಥಿತಿ ಸದ್ಯಕ್ಕೆ ಕಾಂಗ್ರೆಸ್ ನಲ್ಲಿ ಇದೆ. ಇದರ ಲಾಭವನ್ನ ಜೆಡಿಎಸ್ ಅಡ್ವಾನ್ಸ್ ಆಗಿ ತಗೊಳ್ಳಿಕ್ಕೆ ಹೊರಟ ರೀತಿಯಲ್ಲಿ ಕಾಣಿಸ್ತಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಒಂದು ಪ್ರಮುಖ ವಿರೋಧ ಪಕ್ಷವಾಗಿ ಜೆಡಿಎಸ್ ಮತ್ತು ಬಿಜೆಪಿ ಸರ್ಕಾರದ ವಿರುದ್ಧ ಯಾವ ರೀತಿ ಕೆಲಸ ಮಾಡ್ತವೆ, ಆ ಮುಖಾಂತರ ಸರ್ಕಾರವನ್ನ ಸರಿದಾರಿಯಲ್ಲಿ ನಡೆಸಲಿಕ್ಕೆ ಯಾವ ರೀತಿ ಕೆಲಸ ಮಾಡ್ತಾರೆ ಎಲ್ಲವನ್ನ ನಾವು ಕಾದು ನೋಡೋಣ. ಸ್ನೇಹಿತರೆ, ನಾನು ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.